ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಕ್ಷೇತ್ರದಲ್ಲಿ ಇದೆಂತ ದುಸ್ಥಿತಿ? ಐತಿಹಾಸಿಕ ಕ್ಷೇತ್ರ ತಲಕಾಡು ಅಭಿವೃದ್ಧಿ ವಿಚಾರದಲ್ಲಿ ಯಾಕೆ ನಿರ್ಲಕ್ಷ್ಯ ರಾಜ್ಯ ಕಾಂಗ್ರೆಸ್ಗೆ? ಎಚ್.ಸಿ. ಮಹದೇವಪ್ಪ ಕ್ಷೇತ್ರದಲ್ಲಿ ಇದೆಂತ ದುಸ್ಥಿತಿ? ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ ಅವರ ಕ್ಷೇತ್ರದಲ್ಲಿ ಐತಿಹಾಸಿಕ ಕ್ಷೇತ್ರ ತಲಕಾಡು ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆಷ್ಟು ನಿರ್ಲಕ್ಷ್ಯ? ಗ್ರಾಮ ಪಂಚಾಯಿತಿ ಬದಲಿಗೆ ಪಟ್ಟಣ ಪಂಚಾಯಿತಿ ಅನ್ನೋದಾಗಿ ಹೆಸರು ಚೇಂಜ್ ಮಾಡಲಾಗಿದೆ. ನೇಮೇನೋ ಬದಲಾಗಿದೆ, ಬಟ್ ಕ್ಷೇತ್ರದ ಹಣೆ ಬರಹ ಬದಲಾಗಬೇಕಲ್ಲ. ಹೆಸರೇನು ಪಟ್ಟಣ ಪಂಚಾಯಿತಿ ಅಲ್ಲ ಅಂತ ಹೇಳಿದ್ರು ಕೂಡ ನಗರ ಪಂಚಾಯಿತಿನೋ ಅಥವಾ ಬೇರೆ ಬೇರೆ ದೊಡ್ಡ ಹೆಸರುಗಳನ್ನೇ ಇಟ್ಟುಬಿಡ್ತಾರೆ. ಬಟ್ ವ್ಯವಸ್ಥೆ ಬಗ್ಗೆ ಗೊತ್ತಾಗಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಅಂತ ಹೇಳಿದ್ರೆ ಒಂದು 5,000ದಿಂದ 7,000 ಮನೆಗಳು ಅಥವಾ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ವ್ಯಾಪ್ತಿಯನ್ನ ಗ್ರಾಮ ಪಂಚಾಯಿತಿ ಒಳಗೊಂಡಿದ್ರೆ 10,000ದಿಂದ 15,000ಕ್ಕೆ ಒಳಗೊಂಡಂತೆ ಕೆಲ ಮನೆಗಳು ಅಥವಾ ಗ್ರಾಮವನ್ನ ಪಟ್ಟಣ ಪಂಚಾಯಿತಿ ಅಂತ ಹೇಳ್ತಾರೆ. ಒಂದು ರೀತಿ ನಗರಕ್ಕೂ ಗ್ರಾಮಕ್ಕೂ ಸೇತುವೆ ಕೊಡದೆ ಪಟ್ಟಣ ಪಂಚಾಯಿತಿಯ ಕೆಲಸ. ಸಂಬಂಧಪಟ್ಟ ಹಾಗೆ ಕೆಲ ಮೂಲ ಸೌಕರ್ಯಗಳು ಕೂಡ ಗ್ರಾಮದಲ್ಲಿ ಅಭಿವೃದ್ಧಿ ಆಗಬೇಕು, ಆಗಿದ್ರೆ ಮಾತ್ರ ಪಟ್ಟಣ ಪಂಚಾಯಿತಿ ಅಂತ ಕನ್ಸಿಡರ್ ಮಾಡೋದಕ್ಕಾಗೋದು. ಬಟ್ ಹೆಸರು ಚೇಂಜ್ ಆಗಿದೆ, ಹಣೆ ಬರಹ ಚೇಂಜ್ ಆಗಿಲ್ಲ. ತಲಕಾಡು ಪಟ್ಟಣ ಪಂಚಾಯಿತಿ ಘೋಷಣೆಯ ಬಳಿಕ ಹಳ್ಳ ಹಿಡಿದಿದೆ ಸಾಕಷ್ಟು ಅಭಿವೃದ್ಧಿ ಕೆಲಸ. ತಲಕಾಡು ಪಂಚಾಯಿತಿಗೆ ಕಾಯಂ ಅಧಿಕಾರಿಯನ್ನ ನೇಮಿಸಿಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ. ನಿರ್ಲಕ್ಷ್ಯ ಧೋರಣೆಯನ್ನ ತೋರ್ತಾ ಇದೆ. ಟಿ ನರಸೀಪುರ ಪುರಸಭೆ ಅಧಿಕಾರಿಗಳಿಗೆ ಹೆಚ್ಚುವರಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾಕೆ ಎಲ್ಲ ಕೆಲಸದಿಂದ ಸರ್ಕಾರ ಇಷ್ಟೊಂದು ಈಸಿಯಾಗಿ ನುಣುಚ್ಕೊಳ್ತಾ ಇದೆ? ಏನಾಗ್ತಾ ಇದೆ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯಲ್ಲಿ? ನಮಗೆ ಗೊತ್ತಿರೋ ಹಾಗೆ ಸರ್ಕಾರದ ವಿಚಾರದಿಂದ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗತ್ತೆ ಅಂತ ಹೇಳಿದ್ರೆ ಅದು ಸಿಎಂ ಕುರ್ಚಿ ಕಾದಾಟದ ವಿಚಾರ, ಎಲೆಕ್ಷನ್ನ ವಿಚಾರ ಬಿಟ್ರೆ ಯಾವುದಾದ್ರೂ ಗ್ರಾಮ ಪಂಚಾಯಿತಿಯೋ ಪಟ್ಟಣ ಪಂಚಾಯಿತಿಯೋ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆಯಾ? ಎಲ್ಲವೂ ಕೂಡ ಸುಗಮವಾಗಿ ಆಗ್ತಾ ಇದೆಯಾ? ಈ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೊಬ್ರು ಕೂಡ ಧ್ವನಿ ಎತ್ತೋದಿಲ್ಲ. ಈಗಾಗಲೇ ಗ್ರಾಮ ಪಂಚಾಯಿತಿ ಹೆಸರಿಂದ ಪಟ್ಟಣ ಪಂಚಾಯಿತಿಗೆ ಹೆಸರು ಬದಲಾವಣೆ ಮಾಡ್ಕೊಂಡಿದೆ. ನಿಮಗೆ ಗೊತ್ತಿರೋ ಹಾಗೆ ಒಳಚರಂಡಿ, ಕೆಲ ಮೂಲಭೂತ ಸೌಕರ್ಯಗಳು, ಬೀದಿ ದೀಪಗಳು, ಜೊತೆಗೆ ಶೌಚಾಲಯ ಸೇರಿದಂತೆ ಬೀದಿಯನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳುವಂತ ಕೆಲಸ ಗ್ರಾಮ ಪಂಚಾಯಿತಿ ಮಾಡಬೇಕು. ಬಟ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರುವ ಹಾಗೆ ಎಲ್ಲಿ ಮೂಲಭೂತ ಸೌಕರ್ಯ ಕಾಣಿಸ್ತಾ ಇದೆ, ಎಲ್ಲಿ ಅಭಿವೃದ್ಧಿ ಕಾಣಿಸ್ತಾ ಇದೆ ಅನ್ನೋದು. 15 ದಿನಕ್ಕೊಮ್ಮೆ ತಲಕಾಡಿಗೆ ಪ್ರಭಾರ ಅಧಿಕಾರಿ ಬರ್ತಾರೆ. ಅಧಿಕಾರಿಗಳಿಲ್ಲದೆ ಸಮಸ್ಯೆಗಳನ್ನ ಆಲಿಸುವವರೇ ಇಲ್ಲ. 15 ದಿನಕ್ಕೊಮ್ಮೆ ದರ್ಶನ ನೀಡುವ ಅತಿಥಿ ಅಧಿಕಾರಿಗಳು ಆಗೋಗಿದೆ ಅಲ್ಲಿ. ತಲಕಾಡು ಜನರ ಸಂಕಷ್ಟ ಯಾರು ಕೇಳೋರೇ ಇಲ್ವಾ? ಸಮಸ್ಯೆಗಳ ಬಗ್ಗೆ ಜನರು ದೂರು ನೀಡಿ ವಾರಗಳೇ ಕಳೀತಾ ಇದೆ. ಬಟ್ ಪರಿಹಾರದ ಬಗ್ಗೆ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಕಾಯಂ ಅಧಿಕಾರಿಯ ನಿಯೋಜನೆ ಮಾಡಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಒಂದು ರೀತಿ ಈ ದೊಡ್ಡ ರಾಜ್ಯದಲ್ಲಿ ರಾಜನೇ ಇಲ್ಲ ಅಂತ ಹೇಳಿದ್ರೆ ಹೇಗಾಗತ್ತೋ ಆ ರೀತಿ ಆಗಿದೆ. ಹೇಳೋರಿಲ್ಲ ಕೇಳೋರಿಲ್ಲ, ಪಾಳು ಬಿದ್ದಂಗೆ ಆಗಿದೆ. ಸಂಬಂಧಪಟ್ಟ ಹಾಗೆ ಸ್ಥಳೀಯರು ಕೂಡ ಒಂದು ವಾರ ಆಗಿದೆ ಕಂಪ್ಲೇಂಟ್ ಕೊಟ್ಟು ಈಗೀಗ ಆಗ್ತಾ ಇದೆ, ಸ್ವಲ್ಪ ಬಂದು ಗಮನ ವಹಿಸಿ ಅಂತ. ಬಟ್ ಡೋಂಟ್ ಕೇರ್ ಅಂತ ರೀತಿಯಲ್ಲಿ ಈಗ ಬಿಹೇವ್ ಮಾಡ್ತಾ ಇದ್ದಾರೆ. ಪರಿಹಾರದ ಬಗ್ಗೆ ಗಮನನೂ ಕೂಡ ಹರಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ಸೊ ತಲಕಾಡು ಜನರ ಸಂಕಷ್ಟವನ್ನ ಕೇಳೋರು ಯಾರು ಇಲ್ವಾ? ಅಟ್ಲೀಸ್ಟ್ ರಾಜ್ಯ ಸರ್ಕಾರ ಆದ್ರೂ ಕರ್ನಾಟಕ ನ್ಯೂಸ್ ಪೀಟ್ನ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಒಂದು ಸ್ವಲ್ಪ ಕ್ರಮವನ್ನ ತೆಗೆದುಕೊಳ್ಬೇಕು. ಪಟ್ಟಣ ಪಂಚಾಯಿತಿಯಾಗಿ ನಾವು ಈಗ ಎಡಬಿಡಂಗಿಗಳ ತರ ಆಗಿದೆ. ಗ್ರಾಮ ಪಂಚಾಯಿತಿಗಳಿಲ್ಲ, ಪಟ್ಟಣ ಪಂಚಾಯಿತಿಗಳಿಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಧಿಕಾರದಲ್ಲಿಲ್ಲ, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಲ್ಲ ಅಧಿಕಾರದಲ್ಲಿಲ್ಲ. ನಾವು ಯಾವ ತರ ಆಗಿದೀವಿ ಅಂತಂದ್ರೆ ಇಲ್ಲಿ ಬಂದು ಏನೇ ಸಮಸ್ಯೆ ಹೇಳೋದು, ನಮ್ಗೆ ಇದಕ್ಕೆ ಸಮಸ್ಯೆನ ಬಗೆಹರಿಸೋಂತ ಒಂದು ಸ್ಟಾಫ್ ಕೂಡ ಇಲ್ಲ. ಇಲ್ಲಿ ಒಳಗಡೆ ಹೋದ್ರೆ ಕ್ಲರ್ಕ್ ಒಬ್ರು ಇರ್ತಾರೆ, ಅವ್ರಿಲ್ಲ ಅನ್ನೋಕ್ಕೋಸ್ಕರ ಇಲ್ಲಿ ಒಬ್ಬ ಸ್ಟಾಫ್ ಇರ್ತಿದ್ದಾರೆ, ಬೇರೆ ಯಾವ ಕೆಲಸನೂ ಮಾಡಕ್ಕೆ. ಅವ್ರು ನಾಳೆ ಬರ್ತಾರೆ, ಮೈಸೂರಲ್ಲಿ ಇದ್ದಾರೆ, ನರಸೀಪುರದಲ್ಲಿ ಇದ್ದಾರೆ ಅಂತ ಹೇಳಕ್ ಮಾತ್ರ ಒಬ್ಬ ಸ್ಟಾಫ್ ಇದ್ದಾರೆ ಈಗ ಪ್ರೆಸೆಂಟ್. ಅದು ಬಿಟ್ರೆ ಇಲ್ಲಿ ಸ್ವಚ್ಛತೆಗೂ ಕಾಳಜಿ ಕೊಡ್ತಾ ಇಲ್ಲ, ಕುಡಿಯೋ ನೀರಿಗೂ ಕಾಳಜಿ ಕೊಡ್ತಾ ಇಲ್ಲ, ಬೀದಿ ದೀಪಕ್ಕೂ ಕಾಳಜಿ ಕೊಡ್ತಾ ಇಲ್ಲ, ಯಾವ ಒಂದು ಕಾರ್ಯಕ್ಕೂ ಇಲ್ಲಿ ನಡೀತಾ ಇಲ್ಲ. ಅಂದ್ರೆ ಪಟ್ಟಣ ಪಂಚಾಯತಿ ಆಗಿದೆ ಸಮಸ್ಯೆ ಆಯ್ತಾ ಅಂತ? ಪಟ್ಟಣ ಪಂಚಾಯತಿ ಆಗಿದ್ದು ಒಳ್ಳೆ ಕೆಲಸ, ಬಿಟ್ಟು ಆದ್ರೆ ಅದನ್ನ ಬೇಗ ಕಾರ್ಯರೂಪಕ್ಕೆ ತಂದು ಯಶಸ್ವಿಗೊಳಿಸಿಲ್ಲ. ಪಟ್ಟಣ ಪಂಚಾಯತಿ ಅಂತ ಅನೌನ್ಸ್ ಮಾಡಿದ್ದಾರೆ, ಅನೌನ್ಸ್ ಮಾಡಿ ಗ್ರಾಮ ಪಂಚಾಯತಿ ಇದ್ದಿದ್ದ ಸೌಕರ್ಯಗಳನ್ನೆಲ್ಲ ಸ್ಟಾಪ್ ಮಾಡಿದ್ರು. ಪಟ್ಟಣ ಪಂಚಾಯತಿಗೆ ಬರ್ಬೇಕಾಗಿರೋ ಸೌಕರ್ಯಗಳನ್ನ ಇನ್ನೂ ನಮ್ಗೆ ಒದಗಿಸಿಲ್ಲ. ಅಂದ್ರೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ. ಜನಪ್ರತಿನಿಧಿಗಳು ಈಗ ಕಾಳಜಿ ವಹಿಸಿ ಆದಷ್ಟು ಬೇಗ ಅಧಿಕಾರಿಗಳನ್ನ ಇಲ್ಲಿ ನೇಮಿಸ್ಕೊಳ್ಬೇಕು. ತಲಕಾಡು ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಆದ್ಮೇಲಿಂದ 2 ತಿಂಗಳಾಯ್ತು ಏನೋ ಅಪ್ಗ್ರೇಡ್ ಆಗಿ. ಮತ್ತೆ ಅದು ಚೀಫ್ ಆಫೀಸರ್ ಇನ್ಚಾರ್ಜ್ ತಗೊಂಡು ಅವ್ರು ಇರೋದು ನರಸೀಪುರದಲ್ಲಿ. 15 ದಿನಕ್ಕೂ 20 ದಿನಕ್ಕೂ ಒಂದ್ಸಲ ಬರ್ತಾರೆ, ಹೋಗ್ತಿರ್ತಾರೆ. ಕೇಳಿದ್ರೆ ನಾನು ನಿರ್ವಹಣೆ ಮಾಡ್ಕೊಡ್ತೀನಿ ಅಂತಾರೆ. ಆದ್ರೆ ಈ ಸ್ಥಳೀಯವಾಗಿ ಇಲ್ಲಿ ಇದ್ರೆ ತಾನೇ ನಮ್ಗೆ ಅವರು ಸಮಸ್ಯೆ ಬೆಳೆಯೋದು. ಈಗ ಸಾರ್ವಜನಿಕರು ಬಂದು ಏನಾದ್ರು ಹೇಳ್ಬೇಕು ಅಂತಂದ್ರೂ
ಇಲ್ಲಿ ಯಾರು ಸಿಗ್ತಾ ಇಲ್ಲ. ಇಲ್ಲಿ ಬಂದ್ರೆ ಒಬ್ರು ಒಂದಿಬ್ರು ಅಟೆಂಡರ್ ಮತ್ತೊಂದಿಬ್ರು ಇರ್ತಾರೆ ಅಷ್ಟೇ. ಅವ್ರು ಕೇಳಿದ್ರೆ ನಮ್ಮ ನರಸೀಪುರ ಆಫೀಸರ್ಗೆ ಹೋಗಿ ಹೇಳಿ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಇನ್ಚಾರ್ಜ್ ಇಲ್ಲ ಅಂತಾರೆ. ಮತ್ತೆ ಸಬ್ ರಿಜಿಸ್ಟರ್ಗೆ ಹೋದ್ರೆ ನಮ್ದು ಅರ್ಬನ್ ಏರಿಯಾ ಅಂತ ಬರುತ್ತೆ. ಈ ತಲಕಾಡು ಪಂಚಾಯತಿ ಪೂರ್ತಿ ಏನ್ ಈಸೊತ್ತಿದೆ ಅದು ಯಾವುದೂ ಓಪನ್ ಆಗ್ತಾ ಇಲ್ಲ. ಯಾರು ರಿಜಿಸ್ಟ್ರೇಷನ್ ಮಾಡಕ್ಕಾಯ್ತಿಲ್ಲ, ಮಾರ್ಗೇಜ್ ಮಾಡಕ್ಕಾಯ್ತಿಲ್ಲ. ಒಂದು ಲೋನ್ ತಗೊಳ್ಬೇಕು ಅಂದ್ರೆ ಪಾಪ ತುಂಬಾ 2 ತಿಂಗಳು ಕಷ್ಟ ಪಡ್ತಾ ಇದಾರೆ. ಅದನ್ನು ಕೂಡ ಏನ್ ಮಾಡ್ತಾ ಇದ್ರ ನಿರ್ವಹಣೆ, ಏನು ಅದನ್ನ ಚೇಂಜ್ ಮಾಡ್ತಾ ಇದ್ರ ಏನೋ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. 1.5 ತಿಂಗಳು 2 ತಿಂಗಳು ಆಯ್ತು. ಹೊಸದಾಗಿ ಈಸೊತ್ತು ತಗೋಬೇಕು ಅಂದ್ರೆ ಪಾಪ ಜನಗಳಿಗೆ ತುಂಬಾ ಕಷ್ಟ ಆಗ್ತಿದೆ. ಆಮೇಲೆ ಈಗ ಅಧಿಕಾರಿಗಳು ಅಷ್ಟೇ, ಇಲ್ಲಿಗೆ ಯಾರು ಒಬ್ರು ಬರ್ತಾ ಇಲ್ಲ. ಕೇಳಿದ್ರೆ ನಮ್ಗೆ ಇನ್ನೂ ಹಾಕಿಲ್ಲ, ನಮ್ಗೆ ಹಾಕಿದ್ರೆ ಬರ್ತೀವಿ ಅಂತಂತಾರೆ. ಯಾರೇ ಒಬ್ಬ ಸಾರ್ವಜನಿಕರು ನಾವೇನು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಮೈಸೂರು ಪ್ರತಿನಿಧಿ ಮನೀಶ್ ಗೌಡ ಕೊಡ್ತಾ ಹೋಗ್ತಾರೆ. ಮನೀಶ್, ಗಮನಿಸ್ತಾ ಇದ್ವಿ, ಹೇಳ್ಕೊಳ್ಳೋದಕ್ಕೆ ಮಾತ್ರ ಗ್ರಾಮ ಪಂಚಾಯಿತಿ ಬದಲಿಗೆ ಪಟ್ಟಣ ಪಂಚಾಯಿತಿ ಅನ್ನುವಂಥ ಹೆಸರು ಚೇಂಜ್ ಆಗಿದೆ. ಬಟ್ ಐತಿಹಾಸಿಕ ಕ್ಷೇತ್ರ ತಲಕಾಡು ಬಹಳಷ್ಟು ಪುರಾಣ ಅಥವಾ ಇತಿಹಾಸವನ್ನ ಹೊಂದಿರುವಂಥ ಜಾಗ. ಯಾಕಿಷ್ಟು ನಿರ್ಲಕ್ಷ್ಯ? ಅಥವಾ ಅಲ್ಲಿನ ಜನ ಕೂಡ ಕಂಪ್ಲೇಂಟ್ ಮಾಡ್ತಿದಾರಂತೆ, ಅಧಿಕಾರಿಗಳ ನಿರ್ಲಕ್ಷ್ಯ ಯಾಕೆ ಮನೀಶ್? ಹೌದು, ಖಂಡಿತ ಡಯಾನ. ಏನಂತಂದ್ರೆ ತಲಕಾಡು ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಗೇರಿ 3 ರಿಂದ 4 ತಿಂಗಳು ಕಳೆಯುತ್ತಿದೆ. ಆದ್ರೆ ಇಲ್ಲಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ HC ಮಹದೇವಪ್ಪರವರ ಸ್ವಕ್ಷೇತ್ರ ಏನಿದೆ ಅದರಲ್ಲೇ ಬರುವಂತಹ ತಲಕಾಡು ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಗೆ ಹೇಳಿದಾಗ ಅಲ್ಲಿನ ಗ್ರಾಮಸ್ಥರು ಕೂಡ ತುಂಬಾ ಖುಷಿಯನ್ನ ಪಟ್ರು. ಅಭಿವೃದ್ಧಿ ಆಗ್ತದೆ ನಮ್ಮ ಗ್ರಾಮ ಪಂಚಾಯತಿಯಲ್ಲೇ ಉಳಿದಿರುವಂತದ್ದು, ಜೊತೆಗೆ ಇದು ಒಂದು ಪ್ರವಾಸಿ ತಾಣವೂ ಕೂಡ ಆಗಿರೋದ್ರಿಂದ ಇನ್ನಷ್ಟು ಅಭಿವೃದ್ಧಿಗಳನ್ನ ಕಾಣುತ್ತೆ ಅನ್ನುವಂತಹ ಕನಸುಗಳನ್ನ ಕಟ್ಕೊಂಡಿದ್ದು. ಆದ್ರೆ 3-4 ತಿಂಗಳುಗಳು ಕಳೀತಾ ಇದ್ರು ಕೂಡ ಕಾಯಂ ಅಧಿಕಾರಿಗಳನ್ನ ನಿಯೋಜನೆ ಮಾಡೋದಕ್ಕೂ ಕೂಡ ಸರ್ಕಾರ ಮುಂದಾಗಿಲ್ಲ. ನರಸೀಪುರ ಪುರಸಭೆ ಏನಿದೆ ಅಲ್ಲಿನ ಅಧಿಕಾರಿಯನ್ನ ತಲಕಾಡು ಪಟ್ಟಣ ಪಂಚಾಯತಿಗೆ ನಿಯೋಜನೆ ಮಾಡಿದ್ದಾರೆ. ಈಗಾಗಲೇ ಪುರಸಭೆಯಲ್ಲಿ ಚಾರ್ಜ್ ಇರೋದ್ರಿಂದ ಅಲ್ಲಿ ಹೆಚ್ಚಿನ ಒತ್ತಡದ ಕೆಲಸ ಇರೋದ್ರಿಂದ ಇದನ್ನು ಕೂಡ ನಿಭಾಯಿಸೋಕೆ ಅವ್ರಿಗೆ ಆಗ್ತಾ ಇಲ್ಲ. ಅದರಿಂದ 15 ರಿಂದ 20 ದಿನಗಳಕ್ಕೆ ಒಮ್ಮೆ ಮಾತ್ರ ಇಲ್ಲಿಗೆ ಬರ್ತಾ ಇದ್ದಾರೆ. ಜೊತೆಗೆ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಗೆ ಏರಿರೋದ್ರಿಂದ ಗ್ರಾಮ ಪಂಚಾಯತಿಯಲ್ಲಿ ಏನೆಲ್ಲ ಅಧಿಕಾರಿಗಳಿದ್ರು ಅವರೆಲ್ಲ ಬೇರೆ ಕಡೆಗೆ ನಿಯೋಜನೆ ಮಾಡಿದ್ದಾರೆ. ಆದ್ರೆ ಪಟ್ಟಣ ಪಂಚಾಯತಿಗೆ ಬರ್ಬೇಕಾದವರು ಇಲ್ಲಿಗೆ ಬಂದಿಲ್ಲ. ಆ ಕಾರಣದಿಂದ ಕೇವಲ 1 ರಿಂದ 2 ಅಂದ್ರೆ ಒಬ್ರು ಅಥವಾ ಇಬ್ರು ಮಾತ್ರ ಇರೋ ಕಾರಣದಿಂದ ಯಾರೇ ಜನಗಳು ಕೂಡ ಅಲ್ಲಿಗೆ ಹೋದ್ರೆ ಅಲ್ಲಿ ನಾಳೆ ಬನ್ನಿ, ಅಧಿಕಾರಿಗಳು ಬಂದಾಗ ಬನ್ನಿ ಅಂತ ಹೇಳುವಂತಹ ಕೆಲಸಗಳಾಗ್ತಾ ಇದೆ ಹೊರತು ಜನಗಳಿಗೆ ಬೇಕಾದ ಯಾವುದೇ ಸೇವೆಗಳು ಸಿಗ್ತಾ ಇಲ್ಲ. ಒಂದು ಡೆತ್ ಸರ್ಟಿಫಿಕೇಟ್ಗಳು ತೆಗೆದುಕೊಳ್ಬೇಕು ಅಂತ ಅಂದ್ರೂ ಅಲ್ಲಿ 15 ರಿಂದ 20 ದಿನ ಕಾಯ್ಬೇಕು ಅನ್ನುವಂಥದ್ದು ಅಲ್ಲಿನ ಸಾರ್ವಜನಿಕರ ಅಳಲಾಗಿದೆ. ಡಯಾನ, ಥ್ಯಾಂಕ್ ಯು ಮನೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಬೇಸತ್ತು ಹೋಗಿದ್ದಾರೆ, ಕಂಪ್ಲೇಂಟ್ ಕೊಡ್ತಿದ್ದಾರೆ. ಅಟ್ಲೀಸ್ಟ್ ಕರ್ನಾಟಕ ನ್ಯೂಸ್ ಬೀಟ್ನ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಸರ್ಕಾರ ಆದರೂ ಎಚ್ಚೆತ್ತುಕೊಳ್ಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.